ದಾರಿ ಹಿಡಿದ ಬಂದ ಅವನು ನೋಡಲ್ಲೇ. ನಾವು ಮಹಾಂತಗೌಡ ನಂದೇಳಿ ಅಂತ. ಇವತ್ತು ಜೇವರ್ಗಿ ತಾಲೂಕಿನ ನಮ್ಮ ಊರಾಗ ಶಿವಪುರ ತಾಂಡದವರೆಗೆ 400 ಮೀಟರ್ ಏನದ್ರಿ ಸಿ ರೋಡ್ ಮಾಡ್ಬೇಕಂತಿತ್ರಿ ಸರ್. ಇದು ಲ್ಯಾಂಡರ್ PWD ಅವ್ರದ್ದು ಇದು ಮಾಡ್ಯಾರ ಸರ್, ಡಾಂಬರೀಕರಣ ಮಾಡ್ಯಾರ್ರಿ. ಲ್ಯಾಂಡರ್ ಮಿದವ್ರು ಏನ್ ಮಾಡ್ಯಾರಿ, ಇದೇ ರೋಡಿಗೆ CC ರೋಡ್ ಆಗಿತ್ರಿ ಅವ್ರಿಗೆ. ಆಮೇಲೆ ಅದಕ್ಕಿಂತ ಆಮೇಲೆ ಅದು ಲ್ಯಾಂಡರ್ ಮಿದವ್ರು ಏನ್ ಮಾಡ್ಯಾರ, ಡಾಂಬರ್ ರೋಡ್ ಮಾಡ್ಯಾರಿ. PWD ಅವ್ರಿ ಸಾರಿ, ಲ್ಯಾಂಡರ್ ಮಿದವ್ರು ಏನ್ ಮಾಡ್ಯಾರಿ, ಇಲ್ಲಿ ರೋಡ್ ಆಗಿದ್ದಕ್ಕೆ ಬೇರೆ ನಮ್ಮ ಊರಾಗ ಇನ್ನೊಂದು ರೋಡ್ ಆಗಿತ್ರಿ, CC ರಸ್ತೆ ಇನ್ನೊಂದು ಹೊಸ ರೋಡ್ ಅಂದ್ರೆ ಸ್ವಲ್ಪ ಆಗಿತ್ರಿ. ಅದೇ ಫೋಟೋನ ತೊಗೊಂಡ್ಕೇಸಿ ನಾವು ಇದು ಶಿವಪುರ ತಾಂಡದವರೆಗೆ 400 ಮೀಟರ್ ಏನದಲ್ರಿ, ಈ ರೋಡ್ ನಾವು ಪೂರ್ಣ ಕಾಮಗಾರಿ ಮಾಡಿ ಮುಗಿಸಿವಂತ ಕೇಸಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕೇಸಿ ಬಿಲ್ ಎತ್ಕೊಂಡು ತಿಂದಾರಿ ಅವ್ರು. 40 ರಿಂದ 50 ಲಕ್ಷ ರೂಪಾಯಿ ಎಸ್ಟಿಮೇಟ್ ಅದ ಸರ್ ಅದು. CC ರೋಡ್ ಮಾಡಲಿಲ್ಲ, ಏನ್ ಮಾಡಿಲ್ಲ ಸರ್ ಅವ್ರು. ಇದು ಲ್ಯಾಂಡ್ ಇದು ಮಾಡ್ಯಾರ ಸರ್, PWD ಮಾಡ್ಯಾರ, ಡಾಂಬರ್ ರೋಡ್ ಮಾಡ್ಯಾರ ಅವರು. CC ರೋಡ್ ಆಗಿಲ್ಲ ಸರ್. CC ರೋಡ್ ನಮ್ಮ ಊರಲ್ಲಿ ಬೇರೆ ಫೋಟೋ ಮಾಡಿದ ರೋಡಿನ ಫೋಟೋ ತಗೊಂಡ್ ಕೇಸಿ ಅದು ನಾವು ಬಿಲ್ ಎತ್ಕೊಂಡ್ ಕೇಸಿ ತಿಂದಾರ ಸರ್ ಅವ್ರು. ನಾವು ಕೆಲಸ ಮಾಡಿ ಒಂದ್ ಕೇಸಿ ಇದು ಡಾಂಬರ್ ರೋಡ್ ಆಗಿದ್ದು 2 ವರ್ಷ ಹಿಂದೆ ಸರ್. ಹಾ ರೀ, ಲ್ಯಾಂಡ್ ಅರ್ಮಿದವರು ಒಂದು ರೀಸೆಂಟ್ಲಿ ಮೊನ್ನೆ ಒಂದು 2-3 ತಿಂಗಳ ಹಿಂದೆಯಿಂದ ಎಲ್ಲ ಬಿಲ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಯಾರ ಸರ್ ಅವ್ರು. ವರ್ಕ್ ಮಾಡಿಲ್ಲ ಸರ್. ಒಂದು ಇವ್ರು ದುಡ್ಡು ಹೊಡೆದಾರ ಸರ್, PWD ಲ್ಯಾಂಡ್ ಅರ್ಮಿದವರು ದುಡ್ಡು ಹೊಡೆದಾರ ಸರ್, ನಾವೇ ಮಾಡಿ ಒಂದ್ ಕೇಸಿ. ಈಗ ಸರ್ ನಮಗೆ ರಸ್ತೆ ಮಾಡ್ಕೊಡ್ಬೇಕು ಸರ್. ನಮ್ಮ ಊರಿಗೆ ಸವಲತ್ತು ಸಿಗಲ್ಲ ಎಲ್ಲ ಬೇರೆ ತಿಂದ್ಕೊಂಡು ಹೋದ್ರೆ ನಮ್ಮ ಊರಿಗೆ ಏನಂತ ಕಾಮಗಾರಿಗಳು ಏನು ನಮ್ಮ ಹಳ್ಳಿಗಳು ಉದ್ಧಾರ ಯಾವಾಗ ಆಗ್ಬೇಕು ಸರ್? ಹಾ ಆಗ್ಬೇಕಲ್ಲ ಸರ್. ರೋಡ್ ಆಗಿದೆ ಸರ್, ಡಾಂಬರ್ ರೋಡ್. ಇದು ಇಲ್ಲಿ ನಮ್ಮ ಶಿವಪುರ ಊರಿನಿಂದ ಶಿವಪುರ ತಾಂಡತನ 400 ರಿಂದ 500 ಮೀಟರ್ ತನ ರೋಡ್ ಅದ ಸರ್. ಅದೇನಾಗಬೇಕಾಯ್ತು, CC ರೋಡ್ ಆಗ್ಬೇಕಾಯ್ತು ರೀ. ಇವ್ರು ಆಲ್ರೆಡಿ ಮೊದಲೇ ಡಾಂಬರ್ ರೋಡ್ ಮಾಡಿದ್ದಾರೆ ಸರ್. ಇವ್ರು ಏನು ಮಾಡ್ಯಾರ ಸರ್, ಲ್ಯಾಂಡ್ ಆರ್ಮಿಯವರು ಅವ್ರು ಊರನ್ನ ಫೋಟೋ ತಂದ್ಬಿಟ್ಟು ಫೋಟೋ ಹಚ್ಬಿಟ್ಟು ಬೋಗಸ್ ಬಿಲ್ ಎತ್ಕೊಂಡು ತಿಂದಾರೆ ಸರ್. ಯಾರು, ಇವ್ರು ಲ್ಯಾಂಡ್ ಆರ್ಮಿಯವರು. ಅದ್ರ ಸಂಬಂಧ ನಮಗೇನು ನ್ಯಾಯ ಸಿಗ್ಬೇಕಾಗಿ ಸರ್. ಈಗ ಲ್ಯಾಂಡ್ ಆರ್ಮಿಯವರು ವರ್ಕ್ ಮಾಡಿಲ್ಲ ಸರ್. ಬೋಗಸ್ ಬಿಲ್ ಎತ್ಕೊಂಡು ತಿಂದಾರೆ. ಮುಂಚೆ CC ರೋಡ್ ಅದು, ಇದು ಡಾಂಬರ್ ರೋಡ್ ಅದು ಸರ್. ಅವ್ರ ಕೆಲಸನೇ ಮಾಡಿಲ್ಲ ಸರ್. ಬೋಗಸ್ ಬಿಲ್ ಎತ್ಕೊಂಡು ತಿಂದಾರೆ ಸರ್. ಯಾವ ಫೋಟೋ ಹಚ್ಚಾರ? ಅದು CC ರೋಡ್ ಫೋಟೋ ಹಚ್ಕೊಂಡ್ಕೆ ಬಿಲ್ ಎತ್ಕೊಂಡು ತಿಂದಾರೆ ಸರ್. ನಾವೇನಾರ ಕೇಳಕ್ ಹೋದ್ರೆ ನಿಮ್ಗೆ ಯಾಕೆ ಬೇಕಾ ಹಂಗೆ ಹಿಂಗೆ ಅಂತಾರೆ ಸರ್. ಯಾರು ಮತ್ತೆ ನೀವು ಯಾರಿಗೆ ಕಂಪ್ಲೇಂಟ್ ಅದು ಏನು ಮಾಡಿಲ್ಲ ಸರ್. ನಮ್ಗೆ ಕೇಳಕ್ ಹೋದ್ರೆ ಯಾಕೆ ಏನಂತ ಕೇಳ್ತಾರೆ ಸರ್. ಶಾಸಕ ಎಲ್ಲಿ ಇರೋದೇ ಇಲ್ಲ ಸರ್. ಶಾಸಕ ಎಲ್ಲಿರ್ತಾನೆ ಶಾಸಕ? ಅವ ಎಲ್ಲಿ ಹೋಗಿ ಜವರಿಗೆ ಹೋಗಿ ಭೇಟಿ ಆದ್ರೆ ಸಿಗಲ್ಲ ಅವ. ಎಲ್ಲಿ ಬರ್ತಾನ? ಇಲ್ಲಿ ಎಷ್ಟು ಅಮೌಂಟ್? 50 ರಿಂದ 60 ಲಕ್ಷ ಸರ್. ಏನು ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ಹಿಂಗೆಲ್ಲ ಬೋಗಸ್ ಬಿಲ್ ಹೊಡ್ಕೊಂಡು ತಿಂತಾ ಇದ್ದಾರೆ ಸರ್. ಕೆಲಸ ಮಾಡಿಲ್ಲ ಏನಿಲ್ಲ ಅಂದಾಗ ಬೋಗಸ್ ಬಿಲ್ ಹೊಡ್ಕೊಂಡು ತಿಂದ್ರೆ ಹೆಂಗೆ? ನಮ್ಗೆ ನ್ಯಾಯ ಸಿಗ್ಬೇಕು. ಹಾಂ ಸರ್, ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಬೇಕು ಸರ್. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ನಂದಿಹಳ್ಳಿ ಗ್ರಾಮದಲ್ಲಿ ಇವತ್ತು KKRDB ಯೋಜನೆ ಅಡಿ ಮತ್ತು ಇವತ್ತು ಭೂಸೇನಾ ನಿಗಮ ಅಧಿಕಾರಿಗಳಿಗೆ ಏನದ KKRDBಯಿಂದ ಅನುದಾನ ಕೊಟ್ಟು ಇವತ್ತು ನಂದಿಹಳ್ಳಿ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿ CC ರೋಡು, 10 ಲಕ್ಷ ರೂಪಾಯಿ CD ವರ್ಕ್, ಇವು 2 ವರ್ಗದಾಗ CC ರೋಡ್ ಅಲ್ಪ ಸ್ವಲ್ಪ ಮಾಡಿದಾರ. ಇವತ್ತು CD ವರ್ಕ್ 10 ಲಕ್ಷದು ಪೂರ್ಣ ಕಾಮಗಾರಿ ಮಾಡದೇನೆ ಬಿಲ್ ಏನದಪ್ಪ ಅಂತಂದ್ರೆ ಇವತ್ತು 10 ಲಕ್ಷ ನುಂಗಿ ಹಾಕಿ ಇವತ್ತು ನಂದೇಳಿ ಗ್ರಾಮದಾಗ ಯಾವುದೇ ರೀತಿ ಕೆಲಸ ಇಲ್ಲ. ತಾವೆಲ್ಲ ನೋಡ್ಬೋದು, ಇಲ್ಲಿ ಕೆಲಸ ಇಲ್ಲಾರ್ದು ಇವತ್ತು 10 ಲಕ್ಷ ರೂಪಾಯಿ ಏನದ ವರ್ಕ್ ಕಂಪ್ಲೀಷನ್ ಏನದ ನಮಗೆ ರಿಪೋರ್ಟ್ ಕೊಟ್ಟಾರ. ಇವತ್ತು ಈ ನಮ್ಮ ಜೇವರ್ಗಿ ಕ್ಷೇತ್ರದಲ್ಲಿ KKRDB ಅಧ್ಯಕ್ಷರ ತವರು ಸ್ವಕ್ಷೇತ್ರದಲ್ಲಿ ಇವತ್ತು ಶಿವಪುರ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ, ನಾರಾಯಣಪುರದಲ್ಲಿ 25 ಲಕ್ಷ ರೂಪಾಯಿ, ಅಣಜಗಿಯಲ್ಲಿ 10 ಲಕ್ಷ ರೂಪಾಯಿ, ಮಂಗಳೂರು 10 ಲಕ್ಷ ರೂಪಾಯಿ, ಬಳಬಟ್ಟಿಯಲ್ಲಿ 40 ಲಕ್ಷ ರೂಪಾಯಿ, ಈ ರೀತಿ ಇನ್ನ ಹಲವಾರು ಗ್ರಾಮಗಳಲ್ಲಿ ಇದೇ ರೀತಿ ಲ್ಯಾಂಡ್ ಆರ್ಮಿ ಮತ್ತು PWD PRE ಇಲಾಖೆದವರು ಇವತ್ತು ಬೋಗಸ್ ಮಾಡಿ ಒಂದು ಇಲಾಖೆದವ್ರು ಮಾಡಿದ್ರೆ ಅದ್ರ ಮೇಲೆ 2 ಇಲಾಖೆದವರು ಬಿಲ್ ತಗೋತದಂತ ಕೆಲಸ ಇವತ್ತು ಜೇವರ್ಗಿ ತಾಲೂಕು ಮತ್ತು KKRDB ಅಧ್ಯಕ್ಷರ ತವರು ಸ್ವಕ್ಷೇತ್ರದಲ್ಲಿ ಈ ರೀತಿ ಒಂದು ಭ್ರಷ್ಟಾಚಾರ ನಡೆದ. ಈ ಭ್ರಷ್ಟಾಚಾರ ಕಡಿವಾಣ ಹಾಕ್ಬೇಕಂತ ಹೇಳಿ ನಮ್ಮ KKRDB ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆಲ್ರೆಡಿ ಮನವಿ ಮಾಡ್ಕೊಂಡಿವಿ. ಈಗೇನಪ್ಪಾ ಅಂತಂದ್ರೆ ಈಗ ಅತಿವೃಷ್ಟಿ ಬಂದು ಎಲ್ಲ ರಸ್ತೆಗಳು ಹಾಳಾಗ್ಯಾವ. ಕೂಡಲೇ ಏನದ ಇವು ಏನು ಬೋಗಸ್ ಮಾಡ್ಯಾರ ಅವು ಏನದ ಅಧಿಕಾರಿಗಳ ವಿರುದ್ಧ ಕ್ರಮ ಮಾಡಿ ಈ ಕಾಮಗಾರಿಗಳನ್ನು ಪುನಃ ಪ್ರಾರಂಭ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಯಾವ ರೀತಿ ಮಾಡ್ತಾರೆ ಸರ್? ಇವತ್ತು ಬೋಗಸ್ ಅಂತಂದ್ರೆ
ಉದಾಹರಣೆಗೆ ಲ್ಯಾಂಡ್ ಆರ್ಮಿದವರು ಇವತ್ತು ಕೆಲಸ ಮಾಡಿದ್ರಂದ್ರೆ PWD ಅವ್ರು ಅದ್ರ ಮೇಲೆ ಬೋಗಸ್ ಮಾಡ್ತಾರೆ ಸರ್. PWD ದವ್ರು ಮಾಡಿದ್ರಪ್ಪ ಅಂತಂದ್ರ PRE ದವ್ರು ಬೋಗಸ್ ಮಾಡ್ತಾರ್ರಿ. ಅದೇ ರೋಡ್ ರೀ. ಒಂದು ಕಾಮಗಾರಿ ಈ ಇಬ್ರು ಇಲಾಖೆದವ್ರು ಎತ್ಕೊಂಡು ಒಂದು PWD ದವ್ರು ಮಾಡಿದ್ರಂದ್ರೆ ಸರ್ ಲ್ಯಾಂಡ್ ಆರ್ಮಿದವರು ಪ್ಲಸ್ ಏನದ PRE ದವರು ಬೋಗಸ್ ಮಾಡ್ತಾರ್ರಿ. ಮತ್ತು PRE ದವ್ರು ಮಾಡಿದ್ರ ಲ್ಯಾಂಡ್ ಆರ್ಮಿದವರು PWD ದವರು ಸೇಮ್ ಫೋಟೋ ಸೇಮ್ ಲೊಕೇಶನ್ ಸೇಮ್ ನೇಮ್ ಆಫ್ ವರ್ಕ್ ಈ ರೀತಿ ಮಾಡಿ ಒಬ್ಬೊಬ್ರದ್ದು ಒಂದೊಂದು ಕ್ರಿಯೋಜನೆ ಕಾಪಿ ಇವರು ಲೂಟಿ ಮಾಡಿಕೊಂಡು ಈ ತರ ನಮ್ಮ ತಾಲೂಕದಾಗ ಲೂಟಿ ಮಾಡತ್ತಾರ ಸರ್. ಎಷ್ಟು ಲೂಟಿ ಆಗಿದೆ ಸುಮಾರು? ಸರ್ ಸುಮಾರು 6ರಿಂದ ನಾವು ಕಂಪ್ಲೇಂಟ್ ಮತ್ತೆ ಎಲ್ಲ ದಾಖಲಾತಿಗಳ ಪ್ರಕಾರ 6ರಿಂದ 7 ಕೋಟಿ ನಮ್ಮ KKRDB ಅಧ್ಯಕ್ಷರ ಸ್ವಕ್ಷೇತ್ರದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗ್ಯದ ಸರ್. ಇದು 4-5 ಊರಲ್ಲಿ ಸರ್. ಇನ್ನೂ ಟೋಟಲ್ 10 ಊರಿಂದ ನಾವು ರಿಪೋರ್ಟ್ ಕೊಟ್ಟಿವಿ ಸರ್. ಇನ್ನು 10 ಊರಿಂದ ಮಾಹಿತಿ ಹಾಕಿ ನಡಿ ನಾವು ಕೇಳಿವಿ ಸರ್. ಮತ್ತು ಅಲ್ಲಿನೂ 4-5 ಕೋಟಿ ಸುಮಾರು ಕೋಟಿ ಏನದ ಇವತ್ತು KKRDBಯಲ್ಲಿ ಇವತ್ತು ಅವರ ಅಧ್ಯಕ್ಷರ ಕ್ಷೇತ್ರದಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ಅದ ಸರ್. ಸರ್ ಅವ್ರ ಗಮನಕ್ಕೆ ಮೊದಲು ಹಿಡದೇ ಅದ ಸರ್ ಇದ್ರಿ. ಅವ್ರನ್ನು ಯಾಕೋ ತಲೆ ಕೆಡಿಸೋಲಾಗ್ಯಾರ ಸರ್ ಅಧಿಕಾರಿಗಳು. ಇದಕ್ಕಿಂತ ಮುಂಚೆ ಒಬ್ರು ಗೋಖಲೆ ಅನ್ನೋರಿಗೆ ಡಿಸ್ಮಿಸ್ ಮಾಡಿಸಿದೇವು ಸರ್ ನಾವೇ. ಈಗ ಮತ್ತೇನದ ಈ ಬಸವರಾಜ್ ಅಂತೇಳಿ ಇನ್ನಿಬ್ರ ಸರ್ ಹಿಂದೆ ಗೋಖಲೆ ಅವ್ರಿಗೆ ಏನ್ ಡಿಸ್ಮಿಸ್ ಮಾಡ್ರಿ ಅದೇ ರೀತಿ ಈ ಅಧಿಕಾರಿಗಳಿಗೆ ಡಿಸ್ಮಿಸ್ ಮಾಡಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತ ನಾವು ಮನವಿ ಮಾಡ್ಕೋತೀವಿ.